ಜೊತೆ ಸ್ವಲ್ಪ ಮಾತಾಡ್ಬೇಕು. ನಾನು ನಿಮ್ ಜೋಡ್ ಮಾತಾಡ್ಬೇಕ್ರಿ. ಏನದ? ರೀ, ಯಾಕೋ ನನ್ ಮನ್ಸ್ ಸರಿ ಇಲ್ಲ. ಸದ್ಯಕ್ಕೆ ಇದೆಲ್ಲ ಬೇಡ, ಮುಂದೆ ನೋಡು. ಹೌದೈಸು, ನಾನು ಅದನ್ನ ಹೇಳ್ಬೇಕಂತ ಮಾಡಿದ್ದೇನೆ. ನಂದು ಯಾಕೋ ಮನಸ್ಸು ಸರಿ ಇಲ್ಲ. ಸದ್ಯಕ್ಕೆ ಅದೆಲ್ಲ ಇನ್ನೂ ಬೇಡ. ನೀ ಮ್ಯಾಲ ಮನ್ಕೋ, ನಾನು ಕೆಳಗೆ ಮನ್ಕೋತೀನಿ. ಐಸು, ರಾತ್ರಿ ಏನ್ ನಡ್ದೈತಿ ಅನ್ನೋದು ಅಣ್ಣಾಗ ಗೊತ್ತಾಗ್ಬಾರ್ದು. ಗೊತ್ತಾದ್ರ ಅವ ಭಾಳ ಬೇಜಾರು ಮಾಡ್ಕೊತಾನ. ಆಯ್ತ್ರಿ. ಅಣ್ಣಾಗ ಯಾವುದು ಗೊತ್ತಾಗಬಾರ್ದು ಅಂದ್ರ ರಾತ್ರಿ ಏನೂ ನಡೆದೇ ಇಲ್ಲ. ನಂಗೆ ಇಟ್ಟು ಪ್ರಯತ್ನ ಮಾಡಿದ್ರು ಏನೂ ಆಗೇ ಇಲ್ಲ. ಇನ್ನೊಂದು ಬೇರೆ ಪ್ಲಾನ್ ಮಾಡಿದಾಗ ಸುದ್ದಾಗಂಗೆ ಕಾಣಿಸ್ತಿದ್ದೀವಿ. ಮಾಲಕ್ರೆ, ಹಾ ಹೇಳಿ, ಏನೋ ಅದೇ ಏನಿಲ್ರಿ, ನಿಮ್ಮ ಜೋಡಿನ ಒಟ್ಟು ಮಾತಾಡ್ಬೇಕಾಗಿತ್ತು. ಮಾತಾಡ್ಲಾ? ಅದ್ರಿ ನಿಮ್ಮ ಅಣ್ಣಾರು ಫುಲ್ ಖುಷಿಯಾಗಿದಾರ್ರಿ ಈಗ. ಅವರು ಖುಷಿಯಾಗಿದಾರಂದ್ರ ನೀವಿಬ್ರು ಗಂಡ ಹೆಂಡತಿ ಖುಷಿಯಾಗಿದಿರಿಲ್ರಿ ಈಗ? ಅದನ್ನೆಲ್ಲ ಯಾಕೆ ಕೇಳತ್ತೀನಿ? ಇಲ್ರಿ, ಸುಮ್ಮ ಹಂಗ ಕೇಳ್ಬೇಕನ್ನಿಸ್ತು, ಕೇಳೀನ್ರಿ ನಾ. ಬರೋಬ್ಬರಿನ ಐತಿಗೆ? ಇಲ್ರಿ, ಆದ್ರೆ ನನಗೆ ಯಾಕೋ ಒಂದಿಟ್ಟು ಸಂಶಯನ ಬರ್ಲಾಕತೈತ್ರಿ. ಸಮಸ್ಯೆ ಬರ್ಲಾಗತ್ತಿ? ಏನ್ ಮಾತಾಡತ್ತೀನಿ? ನಿಮ್ದ ಮಾತಾಡ್ಲಾಕತ್ತನ್ರಿ. ಅದ ಏನ್ ಸಮಸ್ಯೆ ಬತ್ ನಿನಗ? ಅದ ಗಂಡ ಹೆಂಡತಿ ನೀವು ಚಂದಿದ್ರ ನಿಮ್ಮ ಅಣ್ಣಾರಿಗೆ ಖುಷಿ ರೀ, ಮತ್ತ ನಮಗೂ ಖುಷಿನ ರೀ. ನೀ ಒಳ್ಳೆ ಗಂಟು ಬಿದ್ದೆಲ್ಲೋ ಮರಾಯ ನನಗ. ಒಟ್ಟಿನ ಮ್ಯಾಗ ನಿನಗೆ ಏನಾರ ಆಗ್ಬೇಕಾಗಿತ್ತು ಈಗ. ನೀ ಯಾಕೆ ಗಂಟು ಬಿದ್ದೆ ನಮಗ? ಅಲ್ರಿ ಮಾಲಕ್ರ, ನಾ ಹೇಳುದು ನಿಮ್ ಒಳ್ಳೇದಕ್ಕೆ ಹೇಳಾಕತ್ತೇನ್ರಿ. ಹೌದಪ್ಪ, ಒಳ್ಳೇದಕ್ಕ ಹೇಳಾಕತ್ತಿ. ಏನ್ ನಿನ್ ಉದ್ದೇಶ ಅದನ್ನಾರ ಹೇಳ ನನಗ. ಉದ್ದೇಶ ಅಂದ್ರೆ ನೋಡ್ರಿ ಮಾಲಕ್ರ, ನೀವು ಗಂಡ ಹೆಂಡತಿ ಚಂದ ಇರ್ಬೇಕ್ರಿ. ನಿಮ್ ಮುಂದದ ಬಾಳೆ ಒಟ್ಟು ಶುದ್ಧ ಆಗ್ಬೇಕ್ರಿ. ನಾವು ಸುದ್ದಿ ಇರ್ಲಾಕ ಇವಾಗ ಏನ್ ಸಂಬಂಧ ಇದೆ? ಏನ್ ಮಾತಾಡತ್ತ ನೀವ? ಒಂದು ತಿಳಿಯವಾದಲ್ಲ ನನಗ. ನೋಡ್ರಿ, ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನಿಮ್ಗೆ ಸಿಟ್ಟು ಬಂತಂದ್ರೆ ನನಗೆ ಬೇದ್ರು ನಡಿತೈತಿ, ಇಲ್ಲ ಒಂದೆರಡು ಏಟ ಹೊಡೆದ್ರು ನಡಿತೈತಿ. ಆದ್ರೆ ನಿಮ್ಗೆ ಯಾಕೆ ಹಿಂಗೆ ಮಾಡ್ಲಾಕತ್ತೀರಿ? ಗಂಡ ಹೆಂಡತಿ ಏನು ನಡೆದೈತಿ ಅನ್ನೋದು ನನ್ನ ಮುಂದೆ ಹೇಳ್ರಿ. ಯಾಕಂದ್ರೆ ನಿಮ್ಮ ಅಣ್ಣಾರು ನಿಮ್ಮಿಬ್ಬರ ಮ್ಯಾಗ ಭಾಳ ನಂಬಿಕೆ ಇಟ್ಕೊಂಡಾರ. ಆ ನಂಬಿಕೆಗೆ ದಯವಿಟ್ಟು ಮಣ್ಣು ಹಾಕಕ್ಕೆ ಹೋಗ್ಬೇಡ್ರಿ. ನೀವಿಬ್ರು ಅವ್ರಿಗೆ ಎರಡು ಕಣ್ಣುಗಳಿದ್ದಂಗ. ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಜೀವನ ಅಂದ್ಮ್ಯಾಗ ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ತಾವ. ಅದ ತಪ್ಪುಗಳನ್ನ ನಿಮ್ಮ ಮನಸ್ಸಿನಾಗ ಇಟ್ಕೊಂಡು ಕೊರಗಿದ್ರಿ ಅಂದ್ರೆ ಆದಟ್ಟ
ಆ ನೋವು ಆ ಸಂಕಟ ಎಲ್ಲ ನಿಮ್ಮಲ್ಲೇ ನಿಮಗೆ ಲೋಡ್ ಮಾಡ್ತಿರ್ತೈತಿ. ನಮಗೆ ಹೇಳಿದ್ರಿ ಅಂದ್ರೆ ಏನೋ ಒಂದು ಪ್ರಯತ್ನ ಮಾಡ್ಲಾಕ ದಾರಿ ಆಕತಿ. ಆ ಮನಸ್ಸಿನಾಗ ಇದ್ದಿದ್ದು ಹೇಳಿದ್ರೆ ಪರಿಹಾರ ಸಿಕ್ಕರು ಸಿಗಬಹುದು. ನಿಮ್ಮ ಅಣ್ಣನ ಮನಸ್ಸಿಗೆ ಸಂತೋಷ ಆಕತಿ. ನೀವು ಸ್ವಲ್ಪ ವಿಚಾರ ಮಾಡ್ಬೇಕು. ಹೇಳ್ರಿ, ನನ್ನ ಮುಂದೆ ಹೇಳ್ರಿ ಏನ್ ನಡ್ದೈತೆ ಅನ್ನೋದು ಧಾರಾಳವಾಗಿ ಹೇಳ್ರಿ. ಇಟ್ಟೆಲ್ಲ ಕೇಳತ್ತಿ ಅಂದ ಬಳಿಕ ಹೇಳ್ತೀನಿ ನಿನಗೆ. ಇವತ್ತು ಹಿಂದಕ್ಕೆ ರಾಮ್ ಅಂತೇಳಿ ನಮ್ಗೊಬ್ಬ ದೋಸ್ತ್ ಇದ್ದ. ದೋಸ್ತ ಮನಿ ಕಡೆ ನೀನು ಹುಷಾರ್ ದೋಸ್ತ. ನಾ ನೋಡ್ತೀನಿ, ಹೋಗ್ನಿ ಎಲ್ಲ ಏನು ತಲೆ ಕೆಡಿಸ್ಬೇಡ. ಹೋಗಿ ತಾಯಿ ಹೊಟ್ಟಿಲಿ ಹುಟ್ಟಿದವ್ರಿಗಿಂತ ಹೆಚ್ಚಿದ್ದು ಅವ ಎಂದ ನನ್ನ ಅಗಲಿ ಹೋದಲ್ಲ ಅಂದಿನಿಂದ ಇದು ಶುರು ಆಗೈತೆ ನನಗೆ. ಮನಿ ಬೇಡ, ಮಠ ಬೇಡ, ಏಂತಿ ಬೇಡ, ಅಣ್ಣ ಬೇಡ, ತಮ್ಮ ಬೇಡ, ಏನೇನು ಬೇಡ ನನಗೆ ಜೀವಂತ. ಅವ ಒಬ್ಬ ಬೇಕು. ಅವ ನನ್ನ ಕಣ್ಣಿಗೆ ಕಾಣಿಸುತ್ತಾನ ನಂದೇನು ಬಾಳೆ ಸುದ್ದ ಆಗೋದಿಲ್ಲ. ಇಟ್ಟ ನೋಡಿ ನಡೆದಿದ್ದೆ. ಇದ ಕಾರಣಕ್ಕಾಗಿ ನಮ್ಮ ಮನಸ್ಸು ಸರಿ ಇಲ್ಲ. ಅಲ್ರಿ, ಇವತ್ತ ಎಲ್ಲ ಹೇಳಿದ್ರಿ, ಈಗ ಸಂಪೂರ್ಣ ನನಗೂ ತಿಳಿತ. ಆದ್ರೆ ನಿಮ್ಮ ದೋಸ್ತಗ ನೀವು ಅವನ ನೆನಪಿನಾಗ ಕೊರಗ್ಲಾಕ ನಿಮ್ಮ ದೋಸ್ತಗ ನೀವೇನು ಅನ್ಯಾಯ ಮಾಡಿಲ್ಲಲ್ಲ. ಅವ್ ದೇವ್ರ ಅನ್ಯಾಯ ಮಾಡ್ಯಾನ. ನಿನ್ನ ದೋಸ್ತನ ಕೊರಗ ನಿನ್ನ ಮನಸ್ಸಿನಾಗ ಐತಂತೇಳಿ ನೆಂಬುನ. ಆದ್ರೆ ನಿನ್ನ ಹೆಂಡತಿ ನಿನ್ನ ನೆಂಬ್ಕೊಂಡು ಬಂದಾಳ. ಆದ್ರೆ ನಿನ್ನ ದೋಸ್ತನ ನೆನಪದಾಗ ನಿನ್ನ ಹೆಂಡತಿನ ಇದ್ದು ಸೈ ಹೊಡ್ಲಾಕತ್ತೀನಿ. ಒಬ್ಬರು ಮಕ್ಕಳಿಗೆ ಅನ್ಯಾಯ ಯಾಕೈತೆ ಅನ್ನೋದು ನಿನಗೆ ಗೊತ್ತಾಗೋದಿಲ್ಲನ. ಆದ್ರೆ ಅದು ಏನು ನೀನು ತಪ್ಪು ಮಾಡಿಲ್ಲ. ಅದು ದೇವ್ರ ತಂದು ಹೇಳಕ್ಕೆ ಅವಾಗ ಹಂಗಾಗೈತಿ. ನೀ ಕಂಡು ನೀನು ಹೆಂಡತಿಗೆ ನೀ ಅನ್ಯಾಯ ಮಾಡ್ಲಾಕತ್ತೀನಿ ಅಂತೇಳಿ ನಿನಗೆ ಅನ್ಸಂಗಿಲ್ಲ. ಅವರು ಹೇಳಕ್ಕೂ ಬರಂಗಿಲ್ಲ, ನಿನಗೆ ಬಲವಂತ ಮಾಡಕ್ಕೂ ಬರಂಗಿಲ್ಲ. ನಿನ್ನ ಹೆಸರು ಮ್ಯಾಗ ನಿನ್ನ ಹೆಂಡತಿ ಎಷ್ಟು ದಿನ ಕೊರಗಬೇಕ ನೋಡ್ರಿ. ಒಂದು ಮಾತು ಹೇಳ್ತೀನಿ ನಿಮಗೆ, ಈ ಪ್ರಾರಬ್ಧ ಅನ್ನೋದು ಯಾರಿಗೂ ಬಿಟ್ಟಿದ್ದಲ್ಲ. ನಿಮ್ಮ ದೋಸ್ತಿನ ಮ್ಯಾಗ ಇಟ್ಟು ನೀವು ಜೀವ ಇಟ್ಕೊಂಡ್ರಿ ಅಂದ್ರೆ ಅವ್ನು ಎಲ್ಲೇ ಇರಲಿ ಆದ್ರೆ ಆರಾಮಾಗಿ ಇರತ್ತಾನ. ನಿಮ್ಮ ಹೆಂಡತಿ ನಿಮ್ಮ ಅಣ್ಣ ನಿಮ್ಮ ಮ್ಯಾಗ ಎಷ್ಟು ನಂಬಿಕೆ ಇಟ್ಕೊಂಡಿರ್ತಾರ. ಆ ನಂಬಿಕೆಗೆ ನೀವು ಮಣ್ಣು ಹಾಕಿದಂಗೆ ಆಕೈತಿ. ಸ್ವಲ್ಪ ವಿಚಾರ ಮಾಡ್ಕೊರಿ. ಇನ್ನೂ ಆದ್ರೂ ಕಾಲ ಮಿಂಚಿಲ್ಲ. ನೀವು ಗಂಡ ಹೆಂಡತಿ ಒಂದಾಗ್ರಿ. ಇಷ್ಟ ನಾ ಹೇಳೋದು ನಿಮ್ಗೆ. ಇದಕ್ಕಿಂತ ಹೆಚ್ಚಿಗೆ ನಾ ಏನು ಹೇಳಕ್ಕಾಗೋದಿಲ್ಲ. ದಯವಿಟ್ಟು ನನ್ನ ಕಡೆ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಇವ ಹೇಳುದ್ರಾಗೂ ಅರ್ಥ ಐತಿ. ನಮ್ಮ ದೋಸ್ತನ ನೆಪದಾಗ ನನ್ನ ನಂಬ್ಕೊಂಬಂದು ನನ್ನ ಹೆಂಡತಿಗೆ ಮತ್ತು ನಮ್ಮ ಅಣ್ಣಗ ನಮ್ಮ ಮೋಸ ಮಾಡತ್ತನ. ನಮ್ಮ ದೋಸ್ತ ಎಲ್ಲಿದ್ರು ಚಂದ ಇರ್ಲತ್ತೇಳಿ ಆ ದೇವ್ರಿಗೆ ನಾ ಪ್ರತಿನಿತ್ಯ ಬೇಡ್ಕೊತಾನ. ಆದ್ರೆ ನನ್ನ ನಂಬ್ಕೊಂಬಂದು ನನ್ನ ಹೆಂಡತಿಗೆ ನಿನ್ನ ಮ್ಯಾಗ ಮೋಸ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ನಮ್ಮ ಅಣ್ಣ ಹೇಳ್ದಂಗೆ ನಾ ಕೇಳಬೇಕೇನು, ಬೇರೆ ದಾರಿನ ಇಲ್ಲ. ಇದಪ್ಪ ಬಿಡದ್ರ ಅಡಿಗೆ ರೆಡಿ ಐತಿ, ಊಟ ಮಾಡಿ ಹೋಗ. ಹಿಂದಾಡಿ ಕಿತ್ತಾತಿದ ಹೋಗ, ಊಟ ಮಾಡಿ ಹೋಗು. ಅಲ್ಲಿ ನೀ ನಾವು ಟೂರಾಗ ಕೆಲಸ ಹೋಗಿ ಬರ್ತಾನ. ಹಿಂಗ್ರಿ? ಹಾ. ಆಯ್ತಾಡ್ರಿ.
ಬರೀ ಕುಂಡು ಬರೀ ಊಟಕ್ಕೆ ಹಾಕೊಂಡ್ ಬರ್ತಾನೆ. ಒಂದ್ ಸ್ವಲ್ಪ ನಿಂದ್ರಿ. ಏನಾತ್ರಿ? ನಿಮ್ ಮನೆಯವ್ರು ಎಲ್ಲಿ ಬಿಯಾರ್ರಿ? ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದಾರ್ರಿ. ಯಾಕ್ರಿ? ನಿಮ್ ಜೋಡಿ ನಾವೊಂದು ಮುಖ್ಯವಾದ ವಿಷಯ ಮಾತಾಡ್ಬೇಕ್ರಿ. ನನ್ ಜೊತೆ ಮಾತಾಡ್ಬೇಕಿತ್ತ? ಏನ್ರಿ ಅದು? ಇದು ರೀ, ನಾ ಕೇಳೋ ವಿಷಯ ನಿಮ್ಗೆ ಸಿಟ್ಟು ಬರ್ಬೋದು, ಆದ್ರೂ ಗಟ್ಟಿ ಮನಸ್ಸು ಮಾಡಿ ಕೇಳಕ್ ನಾನು. ನೀವಿಬ್ರು ಗಂಡ ಹೆಂಡತಿ ಚಂದಿಲ್ಲ ಅನ್ನೋದು ನನಗೆ ಸಂಪೂರ್ಣ ಗೊತ್ತಾಗೈತಿ. ನೀವಿಬ್ರು ಗಂಡ ಹೆಂಡತಿ ಈ ಥರ ಯಾಕೆ ಮಾಡಾಕತ್ತೀರಿ ಅಂತೇಳಿ ಕೇಳ್ಬೇಕಂತ ಬಂದಣ್ಣ. ದಯವಿಟ್ಟು ಹೇಳ್ರಿ. ಓಯ್, ನೀ ಮನೆ ಹಾಳದಿ, ಹಾಳಾಗ ಇರು. ನನ್ನ ಪರ್ಸನಲ್ ಮಾತಾಡೋ ರೈಟ್ಸ್ ನಿನಗೇನು ಇಲ್ಲ. ಊಟಕ್ ಬಂದಿದಿ, ಊಟ ಮಾಡೋದ ಹೋಗೋದ ಅಷ್ಟೇ ಇರ್ಬೇಕು. ನನ್ನ ಪರ್ಸನಲ್ ಮಾತಾಡಕ್ ನೀ ಯಾರು? ನೋಡ್ರಿ, ನಾನು ನಿಮ್ಮ ಮನೆ ಹಾಳಾದ, ನನ್ನ ಬಗ್ಗೆ ನೀವು ದಯವಿಟ್ಟು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮಿಬ್ರು ಗಂಡ ಹೆಂಡತಿ ಚಂದ ಇರ್ಲಿ ಅಂತ ಹೇಳಿ ಬಯಸ್ತೀನಿ ಹೊರತಾಗಿ ನನ್ನಲ್ಲಿ ಯಾವ ಕೆಟ್ಟ ದುರುದ್ದೇಶ ಇಲ್ಲ. ನೀವು ನೋಡಿದ್ರೆ ನೀವೊಂದು ಥರನ ಅದಿರಿ, ನಿಮ್ಮ ಗಂಡ ನೋಡಿದ್ರೆ ಅವರು ಒಂದು ಥರನ ಅದಾರ. ಆದ್ರೆ ನಿಮ್ಮಿಬ್ಬರ ನಡಬರ್ಕ ನಿಮ್ಮ ಇಬ್ಬರ ಸಂತೋಷ ಬಯಸುವ ನಿಮ್ಮ ಮಾವ ನಿಮ್ಮಿಬ್ಬರ ನಡಬರಕ್ಕೆ ಸಿಕ್ಕ ಎಷ್ಟು ಸಂಕಟ ಅನುಭವಿಸೋಕತ್ತಾನ ಅನ್ನೋದು ನಿಮ್ಗೇನ್ರ ಗೊತ್ತೈತೇನ್ರಿ? ಏನು ಗೊತ್ತಿಲ್ಲ ನಿಮ್ಗೆ. ಅವ್ರ ನಂಬಿಕೆ ಮ್ಯಾಗ ಮಣ್ಣು ಹಾಕ್ಬೇಡ್ರಿ. ನಮ್ಮ ತಮ್ಮನ ಹೆಂಡತಿ ಸಂತೋಷವಾಗಿರ್ಲಿ ಅಂತೇಳಿ ಸದಾ ಬಯಸುವ ಮನಸ್ಸ ನೊಂದಿ ಹೋಗ್ಲಾಕತೈತಿ. ನಾ ಕೇಳಬಾರ್ದಾಗಿತ್ತು, ಕೇಳಿ ನಂದು ಏನರ ತಪ್ಪಿದ್ರೆ ಕ್ಷಮಿಸಿ. ನೀವು ಮಾಡೋಕ್ಕಿಂತ ಮೊದಲ ನಿಮ್ಮ ಮಾವರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿ ತಿಳ್ಕೊಂಡು ನೋಡ್ರಿ. ನನಗೇನು ಊಟಬೇಡ್ರಿ. ನೀವು ಚಂದಿದ್ರೆ, ಗಂಡ ಹೆಂಡತಿ ಚಂದಿದ್ರೆ ನನಗೆ ಹೊಟ್ಟೆ ತುಂಬಿದಂಗೆ. ನಾನು ಬರ್ತೀನಿ. ಹೌದ್ಲಾ, ಇವ್ರು ಹೇಳೋದ್ರಾಗೂ ಅರ್ಥ ಐತಿ. ನನ್ನ ಮನ್ಸಲ್ಲಿ ಏನೋ ತ್ರಾಸ ಇಟ್ಕೊಂಡು ಅಣ್ಣ ತಮ್ಮ ಕಷ್ಟ ಕೊಡೋದು ಸರಿ ಅನ್ಸಂಗಿಲ್ಲ. ನನ್ನ ತಾಲಿ ಕಟ್ಟಿದ ಗಂಡಂಗೆ ನಾ ಮೋಸ ಮಾಡತ್ತನಲ್ಲ, ಬೇಡಪ್ಪ. ಇನ್ಮೇಲೆ ನನ್ನ ಗಂಡಂಗೆ ನಾ ಮೋಸ ಮಾಡಂಗಿಲ್ಲ. ಚಂದಂಗೆ ಅವ್ನ ಜೋಡಿ ಜೀವನ ಮಾಡ್ಕೋಗ್ಬೇಕು. ರೀ, ನಿಮ್ ಜೊತೆ ಒಂದು ವಿಷಯ ಮಾತಾಡ್ಬೇಕಾಯ್ತ್ರಿ. ಹೇಳ. ರೀ, ನಾವು ಇಷ್ಟು ದಿನ ಹೊರ್ಗಿನ ಪ್ರಪಂಚಕ್ಕೆ ಅಷ್ಟೇ ಗಂಡ ಹೆಂಡತಿ ಆಗಿದ್ದು. ಇನ್ಮೇಲೆ ನಮಗೋಸ್ಕರ ನಾವಿಬ್ರು ಗಂಡ ಹೆಂಡತಿ ಆಗೋಣ. ಹೌದಾಯ್ತು. ಇಷ್ಟು ದಿನ ನಮ್ಮ ಅಣ್ಣ ನಮ್ಮನ್ನಿಬ್ಬರನ್ನು ಒಂದು ಮಾಡ್ಬೇಕತ್ತ ಅದೆಷ್ಟೋ ಪ್ರಯತ್ನ ಪಟ್ಟ, ಆದ್ರೆ ಅದಾಗಲಿಲ್ಲ. ಯಾಕಂದ್ರೆ ನನ್ನ ಮನಸ್ಸಿನಾಗ ಅಂತದೊಂದು ತ್ರಾಸ ಇತ್ತು. ಇವತ್ತೊಬ್ಬ ಅದ್ರ ಬಗ್ಗೆ ಎಲ್ಲಾನು ಅರ್ಥ ಮಾಡಿಸಿದ್ ನನಗೆ. ಅದಕ್ಕಾಗಿ ಇನ್ನು ಮುಂದೆ ನೀ ಹೆಂಗಂತೆ ಹಂಗ. ಮಾಮ, ಸಾರಿ, ನಾ ಇಷ್ಟು ದಿನ ನಿನಗ ನನ್ನ ಕಡೆಯಿಂದ ಪ್ರೀತಿ ಸಿಕ್ಕಿಲ್ಲ, ಏನು ಇಲ್ಲ. ಇಷ್ಟು ದಿನ ಮಾಡಿದ್ದಕ್ಕೆಲ್ಲ ಕ್ಷಮೆ ಇರ್ಲಿ ಪ್ಲೀಸ್. ಬೇಜಾರದು ಮಾಡ್ಕೊಬೇಡ. ಇನ್ ಮುಂದೆ ಚಂದಂಗ್ ಜೀವನ ಮಾಡ್ಕೊಂತ ಹೋಗೋಣ. ಎಲ್ಲಿ ಹೊಂಟಿಪ್ಪ ಅಂತ ಕೇಳಿನ. ಅಲ್ಲಿ ತಳಗ ಪಿಂಕ್ಲರ್ ಜೋಡಿಸಿದೀನಿ. ಇದೊಂದು ಗಣ್ ಕಂಬ್ ಬಿದ್ದೈತ್ರಿ, ತಗೊಂಡ್ ಹೊಂಟಿದೀನಿ. ಲೈಟ್ ಬಂದಾವನ ಈಗ? ಹಾ, ಕರೆಂಟ್ ಬಂದಾವ್ರಿ. ಆ ಕೆಲ್ಸಕ್ಕ ಬ್ಯಾರೆ ಆಳುಗಳು ಹೇಳಿನಿ, ನೀನ್ ಮಾಡ್ಬೇಡ, ಅವ್ರೆಲ್ಲಾ ನೋಡ್ಕೋತಾರು. ಅವ್ರ ಮ್ಯಾಗ ಸುಮ್ ಮೇಂಟೈನ್ ಮಾಡ್ಕೋತ ಇದ್ದು ಬಿಡ್ ನೀನ್. ಅಲ್ರಿ, ನಾನು ಒಬ್ಬ ಆಳದನಿ, ನಾ ಇರ್ಲಕ್ಕಾಗಿ ಮತ್ತೊಬ್ಬನ ಯಾಕೆ ಆಳ್ ತಂದಿರಿ? ಈಗ ಆಳದನಲ್ರಿ, ನಾ ಎಲ್ಲ ಕೆಲಸ ಮಾಡ್ತಾನ.
ಈಸನ ನಾವು ಹಂಗ ಅನ್ಕೊಂಡಿದ್ದೆವು. ದೇವ್ರ ನಮ್ ಕಷ್ಟ ನೋಡ್ಲಾರ್ಕಾಗಿ ನಮ್ ಕಡೆ ನಿನ್ನ ಕಳಿಸ್ಯಾನ. ನಮ್ ಪಾಲಿಗೆ ದೇವ್ರ ಇದ್ದಂಗ ನೀ ಏನ್ ಮಾಡೋದು ಬ್ಯಾಡಿನ ಬಾಯ್ಲಿ ಒಂದಿಟ ದಗದತ್ತೆ. ಏನು ಲಕ್ತರು ಮಾಲಕರು, ನೀವು ಏನ್ ಹೇಳಕತ್ತೀರಿ ಒಂದು ಅರ್ಥ ಆಗೋಲಾಗೈತಿರಿ ನನಗೆ. ಈಗ ನಮ್ ತಮ್ಮನ ಬಾಳೆ ಏನ್ ಮಾಡಿದ್ರು ಒಟ್ಟ ಸುದ್ದ ಆಗ್ಲಾಕ ಮೇಳಿಲ್ಲ. ನಾನು ರಗಡ್ ಕದ್ದಿ ಕಡ್ದ್ನ್ಯ. ಇನ್ ಏನ್ ಯಾಕೆ ಆಗೋಲ್ದಾಕತ್ತೆ ದೇವ್ರ ಮ್ಯಾ ಭಾರ ಹಾಕಿ ಸುಮ್ ಕೂತ್ ಬಿಟ್ಟಿದ್ನ್ಯ. ದೇವ್ರ ಬಂದಂಗ ಬಂದ್ ಏನ್ ನನ್ನ ಕಣ್ಣು ತೆರ್ಸಿಲ್ಲ. ಅವಾಗ ಹಿಡ್ಕೊಂಡು ಒಂದ್ ದಾರಿ ಹಿಡ್ದೈತಿ. ನಿನ್ ಋಣ ಬಾಳ ಐತಿ ನನ್ನ ಮ್ಯಾಗ. ಹೆಂಗ್ ಮಾಡ್ಬೇಕು ಅನ್ನೋದ ಗೊತ್ತಾಗೋಲ್ ನನಗ. ಅಂದ್ರ ನಿಮ್ ತಮ್ಮಂದು ನಿಮ್ ತಮ್ಮನ ಹೆಂಡತಿ ಬಾಳೆ ಏ ನಿನ್ ಪುಣ್ಯದಿಂದ ಎಲ್ಲ ಸುದ್ದ ಆತ್ಲ. ದೇವ್ರ ದೊಡ್ಡವ. ನನ್ನ ದೋಸ್ತಂದು ಬಾಳೆ ಸುದ್ದ ಆಗ್ಲಿ ಅಂತ ಹೇಳಿ ನಾ ಹಗಲ ರಾತ್ರಿ ಕಷ್ಟಪಟ್ನಿ. ಆ ಕಷ್ಟಕ್ಕ ಆ ದೇವ್ರ ಪ್ರತಿಫಲ ಕೊಟ್ಲ. ಇಷ್ಟ ಸಾಕು ನನಗ. ಇದಕ್ಕಿಂತ ಹೆಚ್ಚಿಂದು ಇನ್ನೇನು ಬೇಕು ನನಗ? ಆ ದೇವ್ರ ನಾ ಏನು ಬೇಡಿದು ಕೊಟ್ಟಲ್ಲ, ಅಷ್ಟ ಸಾಕು ನನಗ. ಅಷ್ಟ ಸಾಕು. ನಾಟಂಗಾರ ಈಗ ಹೊತ್ತು ಬಾಳಾಗೈತಿ. ಊಟ ಮಾಡಿ ಹೋಗಿ. ನಾ ಅಲ್ಲಿ ಆಳುಗಳದಾರು ಅವ್ರ ಕೈ ಓದ್ ಕೊಡ್ತಾನದನ. ಅವ್ರೆಲ್ಲಾ ಸುದ್ ಮಾಡ್ತಾರು. ನಮ್ ತಮ್ಮನ ಊರ ಹೋಗ್ಯಾನು. ಅಲ್ಲಿ ನಮ್ ತಮ್ಮನ ಏನ್ ತಾಯಿ ಕೊಡ್ತಾಳು. ಊಟ ಮಾಡಿ ಹೋಗ. ನಾ ಊಟ ಮಾಡ್ರಿ. ಹಾ ಊಟ ಮಾಡಿ ಹೋಗ್ನಿ. ಮತ್ ನಿಮ್ದ್ರಿ ಊಟ ನಮ್ದು ಆಗೈತಿ ಈಗ. ಆಗೈತ್ರಿ. ಈಗ ನಮ್ ದೋಸ್ತು ಇಲ್ಲ, ಊರಾಗ ಹೋಗ್ಯಾನ. ಈಗ ಐಸು ಒಬ್ಬಾಕಿನ ಒಳಗದಾಳ. ನಾ ಬಂದ ಕೆಲಸ ಒಂದ್ ಆಗೈತ್ಲ, ಸಾಕ. ಇನ್ನು ಹಳ್ಳಿ ಅಕ್ಕಿ ಕಣ್ಣಿಗೆ ನಾ ಬೀಳಬಾರ್ದು. ಹಿಂಗನ ಇವ್ರ ಮನೆ ಆಗಿದ್ರ ಇವತ್ತಿಲ್ದ ನಾಳೆ ನಮ್ ದೋಸ್ತಗ ನನ್ನ ದೋಸ್ತ್ ಇವನ ಅಂತೇಳಿ ಗೊತ್ತಾಕತಿ. ಐಸುಗ ನಾ ಪ್ರೀತಿ ಮಾಡಿದೆ ಗುಣ ಅನ್ನೋದು ಗೊತ್ತಾಕತಿ. ಬೇಡ, ಅವಾಗ ಆಗುವ ಅನಾಹುತ ನನ್ನ ಕಣ್ಣಿಂದ ನೋಡಕ್ಕಾಗೋದು ಬೇಡ. ಅವ್ರಿಬ್ರು ಚಂದ ಅದಾರಲ್ಲ, ಅಷ್ಟ ಸಾಕ. ಹೆಂಗಿದ್ರು ನಾ ದೂರ ಹೋಗಿನ ತರ ತಿಳ್ಕೊಂಡಾರು, ಇಲ್ಲ ಸತ್ತನ ತರ ತಿಳ್ಕೊಂಡಾರ. ನಾ ಈಗ ಇಲ್ಲಿದ್ರ ಇನ್ನೂ ನನ್ನ ದೋಸ್ತಗ ಮತ್ತ ಐಸುಗ ಒಂದು ದೊಡ್ಡ ಕುತ್ರ ಅನ್ಬೋದು, ಒಂದು ದುರಂತನು ಅನ್ಬೋದು. ಬೇಡ, ಹಂಗಾಗೋದು ಬೇಡ. ನಾ ಎಲ್ಲಾರು ದೂರ ಹೋಗಿಬಿಡ್ಬೇಕು. ದೂರ ಹೋಗಿಬಿಡ್ಬೇಕು. ನನಗೆ ಇವತ್ತಿಗೆ ಈ ಮನೆ ಋಣ ಕಡಿಮೆ.